ಬೆಳಗಾವಿ ರಾಜಕಾರಣದಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೆಯುತ್ತಿದೆ. ಕೆಲ ದಿನಗಳ ಹಿಂದೆ ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷ ನಿಂಗಣ್ಣ ಕರೆಣ್ಣವರ್ ಎಂಬುವರ ಮೇಲೆ ಹಲ್ಲೆಯಾಗಿತ್ತು. ಹಾಲು ಮತದ ಸಮಾಜದ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂತ ಸವದಿ ಹಾಗೂ ಅವರ ಪುತ್ರ ಚಿದಾನಂದ್ ಸವದಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಇದೀಗ ಈ ವಿಚಾರಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಹಲ್ಲೆಗೂ ಮುನ್ನ ಏನೇನ್ ನಡೀತು ಅಂತ ಸ್ವತಃ ಸವದಿಯೇ ಹೇಳಿದ್ದಾರೆ. ಮನೆಯಲ್ಲೇ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾನೆ. ಆದ್ರೆ ಅವನ ಹಿಂದೆ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಅಂತ ಸವದಿ ಜಾರಕಿಹೊಳಿ ಬ್ರದರ್ಸ್ಗೆ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರೆ. ನಾನೇನು ನಿನ್ನೆ ಮೊನ್ನೆಯಿಂದ ರಾಜಕಾರಣ ಮಾಡ್ತಿಲ್ಲ, ನನ್ನ ವಿರುದ್ಧ ಯಾವಾಗಿನಿಂದ ಷಡ್ಯಂತ್ರ ನಡೆಯುತ್ತಿದೆ ಗೊತ್ತಿದೆ ಅಂತ ಸವದಿ ತಮ್ಮ ವಿಚಾರಕ್ಕೆ ಬಂದವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಈಗೇನು ಲಿಂಗಪ್ಪ ಕರೆಣ್ಣ ಶಿರಟ್ಟ ನನಗೆ ಹಿಂದೂ ಕೆಲವೊಂದು ನೌಕರಸ್ಥರು ಬಂದು ಹೇಳಿದ್ರು, ಇಲ್ಲಿ ನಮ್ಮ ಯೂನಿಯನ್ ಅಧ್ಯಕ್ಷರದವರು ಅವರಿಗೆ ಒಂದು 80 ಲಕ್ಷ ರೂಪಾಯಿ ಗಾಡಿ ತಗೊಳ್ಳೋದು ಮಾಡ್ಯಾರತ್ತ. ಅವ್ರಿಗೆಲ್ಲರೂ ಕೂಡಿ ಪ್ರತಿಯೊಬ್ಬರು 10,000 ರೂಪಾಯಿ ಕೊಡ್ಬೇಕು ಅಂತ ಕೇಳಾಕತ್ತಾರು. ಕೊಡ್ಲಿಲ್ಲ ಅಂದ್ರ ನಿಮ್ಮನ್ನ ವರ್ಗಾವಣೆ ಮಾಡಿಸ್ತೀವಿ ಧಮಕಿ ಹಾಕ್ಲತ್ತಾರ. ನೀರ ಕೊಡ್ರಿ, ನೀಗ್ಲಿಲ್ಲ ಅಂದ್ರೆ ಬಿಡ್ರಿ ಅಂತ ಹೇಳಿದ್ರು. ಕೆಲವೊಂದು ಜನ ಆ 10,000 ರೂಪಾಯಿ ಕಟ್ಟಿ ಕೊಡ್ಲಿಲ್ಲ. ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾರು ಕೊಡ್ಲಿಲ್ಲಲ್ಲ ಇದನ್ನೆಲ್ಲ ಕೊಡ್ಬೇಡ ಅಂತ ಹೇಳಿದವನ ಈ ಶಂಕರ್ ನಂದೇಶ್ವರ. ನನಗೆ 80 ಲಕ್ಷ ರೂಪಾಯಿ ಗಾಡಿ ಎಲ್ಲರೂ ಕೊಡೋರಿದ್ರು, ಇದನ್ನ ಕೊಡ್ಬೇಡ ಅಂತ ಹೇಳಿದವರು. ಈಗಾಗಲೇ ನಾವು 50 ಲಕ್ಷ ರೂಪಾಯಿ ಗೋಳಿ ಮಾಡಿದ್ವಿ. ಇವ್ರು ಕುಡ್ಸ್ಲಾಕ ಇವರ ಬಂದ್ ಮಾಡ್ಯಾರ ಅಂತ ನನಗೆ ಸುದ್ದಿ ಬಂದಾಗ ನಾ ಶಂಕರ್ ಕೇಳಿ, ಯಾರಿಗಾದ್ರೂ ರೊಕ್ಕ ಕೊಡ್ಬೇಡ ಅಂತ ನೀ ಹೇಳಿದ್ದೇನೆ ಅಂತ. ನಾ ಯಾಕೆ ಹೇಳಕ್ ಹೋಗ್ರಿ, ನನಗೇನು ಕೊಡ್ಬೇಕಾಗಿತ್ತು. ಅವ್ರ ಗಾಡಿ ಅವ್ರು ತಗೋತಾರ, ಅವ್ರು ಕೊಡೋರ್ ಮರ್ಜಿ, ತಗೋರ್ ಮರ್ಜಿ. ನಾನೇನ್ ಹೇಳಿದೆ, ನೀನ್ ಯಾಕೆ ಕೆಟ್ಟಂತ ತಗೋತಿ ಬೇಡ ಅಂತ ಹೇಳಿ ನಾನು ಉಸಾಬ್ರಿ ಮಾಡಿಲ್ ಮಮ್ಮ ಅಂತ. ಅದಾದ್ಮೇಲೆ ಅಲ್ಲೊಂದು ಅವ್ರ ಯೂನಿಯನ್ ಮೀಟಿಂಗ್ ಇದ್ದಾಗ ನನ್ನ ಬಗ್ಗೆ ಅನೇಕ ಮಾತುಗಳನ್ನ ಆಡಿದ್ದಾರೆ. ಕೌರವರು ಹಾಳಾಗಕ್ಕ ಶಕುನಿ ಕಾರಣ, ಹಿಂಗ ಅನೇಕ ಬೇರೆ ಬೇರೆ ಸ್ವಲ್ಪ ಉಳ್ಕೊಂಡ ಸ್ವಲ್ಪ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು ನನ್ನ ಏನ್ ಟೀಕೆ ಮಾಡ್ಬೇಕು ಅದನ್ನ ಟೀಕೆ ಮಾಡಿದ್ದ. ಅದ್ರ ಬಂದ್ ನಮ್ ತಾಲೂಕು ಯಾವ ಹುಡುಗರು ಇದ್ದು ಅದನ್ನೆಲ್ಲ ಹಿಂಗ್ ಮಾತಾಡ್ರಿ ಮಾತಾಡಿಬಿಟ್ಟು ಮಾತಾಡ್ರಿ ಏನಾಗೋದತಿ. ಮತ್ ರಾಜಕಾರಣದಾಗ ಮಾತಾಡೋರು ಇರೋರು, ಬೇಯವ್ರು ಇರೋರು, ಹೊಗಳವ್ರು ಇರೋರು, ಮತ್ತೆ ಅದೆಲ್ಲ ಇದ್ದಾಗನೇ ರಾಜಕಾರಣ ಇರ್ತದೆ. ಅದ್ರ ಯಾಕೆ ತಲೆ ಕೆಡಿಸುತ್ತಾರೆ ಬಿಟ್ಬಿಡ, ಅದನ್ನ ನನಗೆ ಯಾಕೆ ಹೇಳಿ ಮತ್ ನನ್ನ ಮನಸ್ಸು ಕಲುಷಿತ ಮಾಡ್ತೀರಿ ಅಂತ ಹೇಳಿ. ಅದಾದ್ಮೇಲೆ ನಿನ್ನೆ ರಾತ್ರಿ ಅವ್ರಿಗೆ ಹೋಗಿ ಬೈದ ಮೇಲೆ ನನ್ನ ಹತ್ರ ಬಂದು ತೋಟಕ್ಕೆ ಬಂದವ್ರು ಹೇಳಿದ್ಮೇಲೆ ನಾನು ಹೇಳಿದೆ, ಅಧ್ಯಕ್ಷರಿಗೆ ಭೇಟಿ ಆಗ್ರಿ, ಇಲ್ಲದ್ರೆ ಉಪಾಧ್ಯಕ್ಷರಿಗೆ ಭೇಟಿ ಆಗ್ರಿ, ನೀವೆಲ್ಲ ಕೂಡ ನಿಮ್ಮದು ವಿಚಾರ ಅಲ್ಲಿ ಬಗೆಹರಿಸೋರಿ, ನನ್ನ ಕಡೆ ಇದನ್ನ ತರಬೇಡ್ರಿ ಅಂತ ಹೇಳಿ. 11 ಗಂಟೆ ಸುಮಾರು ಆ ಬೇದವರು ಬೇಸ್ಕೊಂಡವ್ರು ಮತ್ತೆ ಅದಕ್ಕೆ ಹಿರಿಯತನ ಮಾಡ್ಲಿಕ್ಕೆ ಈಗ ಅಧ್ಯಕ್ಷಗೆಲ್ಲ ಯೂನಿಯನ್ ಅಧ್ಯಕ್ಷ ಅವನ್ನೆಲ್ಲರೂ ಕೂಡ ಬಂದಾಗ ಅದನ್ನೇ ಹೇಳಿ, ನನ್ನ ಕಡೆ ನ್ಯಾಯ ತರಕ್ ಹೋಗ್ಬೇಡ್ರಿ, ನೀವು ಹೋಗಿ ಇಲ್ಲಿ ಬರ್ಬೇಡ್ರಿ ಅಂತ ಹೇಳಿದ್ ಮತ್ತೆ ಹಾಕಿದ್ರೆ ತಗೊಂಬಂದಿರಿ ಅಂದ ಕೂಡ್ಲೆ ನೀವ್ ಯಾರು ಇಲ್ಲಿ ಬೇಡ್ರಿ, ಇಲ್ಲಿ ಬೇರೆ ಕೆಲಸದ ರಗಡ್ ಮಂದಿ ನಮಗ್ ಕುಂತದ, ಈ ಕೆಲಸ ಮಾಡ್ಬೇಕಾಗಿತ್ತು, ನೀವ್ ಯಾರು ನಿಮ್ಮ ನ್ಯಾಯ ಹೇಳಕ್ ಹೋಗ್ಬೇಡ್ರಿ ಹೋಗ್ರಿ ಅಂತ ಕಳಿಸಿ. ಅವರೆಲ್ಲ ಹೊರಗೆ ಬಂದ್ಮೇಲೆ ತಾವಿದ್ದವ ಅವಾಚಿ ಶಬ್ದದಿಂದ ನಮ್ಮನ್ನ ಮಾತಾಡಕೈತಿ. ಗೊತ್ತಕಲ್ಲಿ ಫೀಲ್ಡ್ ಮಾಡಿ ಕಳ್ಸಿದ್ರು. ಅಂದ್ರ ನೀ ಜಗಳ ಮಾಡು, ಏನಾರ ಒಂದು ಮಾತಾಡು ಬಿರ್ಸ, ಅವರ ಬಂದು ಅದನ್ನ 4 ಹೊಡಿತಾರೋ, ಅದನ್ನ ವಿಡಿಯೋ ಮಾಡ್ಕೊಡಿ, ಅದನ್ನ ಹೋಗಿ ಕಂಪ್ಲೇಂಟ್ ಕೊಟ್ಟ ಅವ್ರನ್ನ ಅರೆಸ್ಟ್ ಮಾಡಿಸೋದು. ನಾನೇನು ಇವತ್ತು ರಾಜಕಾರಣ ಮಾಡಕತ್ತೀನಿ. ಯಾವ ಮನುಷ್ಯ ಇದೇ ಬಂದ್ಮೇಲೆ ಅವನ ಮನುಷ್ಯನಾಗ ಏನತಿ, ಅವ್ ಏನ ಅನ್ಬಹುದು ಅಂತ ತಿಳ್ಕೊಳ್ಳುವಂತದ್ದು ದೇವ್ರ ಬುದ್ಧಿ ಕೊಟ್ಟಿದ್ರು. ಅವ ಅವಾಚಿ ಶಬ್ದ ಮಾತಾಡಕ್ ಹತ್ತಿದ ಕೂಡಲೇ ತೆಳಗಿರ್ತಕ್ಕಂಥ ಜನ ಇಲ್ಲಿ ಹೊರಗಡೆ ಅವನು ಹಿಡಿದ್ರು ಜಗಾಡ ಅನ್ನೋದ್ರಾಗ ಒಬ್ಬ ಜಗಾಡದ್ರಾಗ ಅವನ ಜೋಲಿ ಹೋಗಿ ಬಿದ್ದ ಅಲ್ಲಿ ನಮ್ಮ ಹೊರಗೊಂದು ಕಟ್ಟಿಗೆದೊಂದು ಬಾಕ್, ಆ ಬಾಕ್ ಅದಕ್ಕೆ ಅವಾಗ ಬಡಿತು ಅನ್ನೋದ್ರಾಗ ಅವ್ರಿಗೆ ವಾದ ಆಯ್ತು. ಅನ್ನೋದ್ರಾಗ ಅದನ್ನ ಬಿಡಿಸಿ ಕಳಿಸಿದ್ದಿಷ್ಟೇ. ಅಲ್ಲಿ ಹೋಗಿ ಅವ್ರ ಸ್ಟೇಟ್ಮೆಂಟ್ ಏನ್ ಮಾಡಿದಂದ್ರೆ, ಲಕ್ಷ್ಮಣ ಸವದಿ ಅವರು ಮತ್ತು ಚಿದು ಸವದಿ ಅವರು ಬಂದ ನಮ್ಮನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು, ಮತ್ತೆ ನನ್ ಬಹುತೇಕ ಅವ್ರು ಕೊಲ್ಲೋ ಪ್ಲಾನ್ ಮಾಡಿದ್ರು. ಅದ್ರ ಸಲುವಾಗಿ ನಾ ಇವತ್ತ
ನಾ ಪೊಲೀಸರಿಗೆ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಅವ್ರ ಮ್ಯಾಗ ನೀವು ಕ್ರಮ ತಗೋಬೇಕು. ಕ್ರಮ ತಗೋಲಿಲ್ಲ ಅಂದ್ರೆ ನಾ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿ ಒಂದು ಧಮಕಿ ಆಯ್ತು. ಅದಾದ್ಮೇಲೆ ಬೇರೆ ಬೇರೆ ಜನನು ಸಣ್ಣಗೆ ನಮ್ಮ ಕಡೆ ಬರಕ್ ಹತ್ತಿದ ಮೇಲೆ ಅದನ್ನೇನ್ ಮಾಡ್ತೇವೆ ಬಿಡು, ಅವ್ನ ಯಾಕೆ ತಲೆ ಕೆಡಿಸ್ಬೋದು ಅಂತ ನಾನೇನು ಅದ್ರ ಬಗ್ಗೆ ವಿಚಾರ ಮಾಡ್ಲಿ. ಆಮೇಲೆ ನನಗೆ ಫೋಟೋಗಳು ಬರಕ್ ಇದ್ದು, ಅವನು ಹಾಸ್ಪಿಟ್ಲ್ ಇಲ್ಲಿ ಅದೇ ನಡ್ಕೋತಾನ, ಅಲ್ಲಿ ಸ್ಟೇಟ್ಮೆಂಟ್ ಮಾಡಿದ ಎಲ್ಲ ಮಾಡಿದೆ. ಆಂಬ್ಯುಲೆನ್ಸ್ ತರಿಸಿ ಅದ್ರಾಗ ಅವನು ಹಾಕಿ ಕಿಸಿಂದ ತಗೊಂಡು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡಿದ್ಮೇಲೆ ಗೊತ್ತಾಯ್ತು ಇದು ಯಾರ್ಯಾರ್ದು ಚಾಲ ಏನೇನ್ ನಡೆದೈತೆ ಅಂತ. ಯಾಕಂದ್ರೆ ಕಳ ಬಳಿ ಕೂಡ್ಲಾಕ್ ಐತಲ್ಲ, ಅಲ್ಲಿ ಏನು ಕಳ ಬಳಿ ಕೂಡ್ತಾವೋ ಇದು ರಾಜಕಾರಣ ಸೇರಿತಿ. ನಾನು ಇದನ್ನು ಅಟ ದೀರ್ಘವಾಗಿ ಇದನ್ನ ಆಲೋಚನೆ ಮಾಡಿಲ್ಲಲ್ಲ ಅಂತ. ಅವರೆಲ್ಲ ಮಗಲ ಅಲ್ಲಿ ಬಹುತೇಕ ನಿಂತಿದ್ರು, ಇದು ಹೋಗ್ತತಿ, ಇದು ಹಿಂಗ ಆಕತಿ, ಇಲ್ಲಿ ಬಂದ ಮೇಲತ್ತ ಇದನ್ನ ರಾಜಕಾರಣ ಬೆರೆಸೋದು. ಆಮೇಲೆ ಅಲ್ಲಿ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು, ಪೊಲೀಸರು ಬಂದ್ರು. ಪೊಲೀಸರು ಅಂದಿದ್ದು ಏನ್ ಕಂಪ್ಲೇಂಟ್ ಎತ್ತು ಕೊಡು, ನಾವು ಅದನ್ನ ದಾಖಲು ಮಾಡ್ತೀವಿ. ಇಲ್ಲೇ ನಾವು ಬೇರೆದವರಿಗೆ ಮಾತಾಡಿದ್ದಲ್ಲ, ಅವ್ರು ಹೋಗಿನೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವು ಇನ್ನೂ ತನಕ ಕಂಪ್ಲೇಂಟ್ ಕೊಟ್ಟೇ ಇಲ್ಲ. ಆಮೇಲೆ ಅವಾಗ ಹೋಗೋ ಮುಂದೆ ಪೊಲೀಸರ ಕೇಳ್ರಿ, ಮತ್ ಈಗ ಇಲ್ಲಿಂದ ಎದ್ದು ಬೆಳಗಾವ್ ಹೊಂಟಿ ಮತ್ತು ಕಂಪ್ಲೇಂಟ್ ಕೊಡ್ಲಿಲ್ಲ, ಏನು ಮಾಡ್ಲಿಲ್ಲ. ಇಲ್ಲಿ ನಾವು ಬೆಳಗಾವ್ ಹೋಗ್ತೀವಿ, ಅಲ್ಲಿ ಬೆಳಗಾವದಾಗ ನಾವು ನಮ್ಮವ್ರು ಏನ್ ಹೇಳ್ಯಾರಲ್ಲ ಕೇಳ್ತಾರೋ, ಅವ್ರು ಏನ್ ಹೇಳ್ತಾರ ಅದನ್ನ ಮಾಡ್ತೀವಿ. ಇಷ್ಟಾದ್ಮೇಲೆ ಮುಂದೆ ಆಯ್ತು ಏನಾಗತ್ತೆ ಮುಂದೆ ನೋಡೋಣ, ಅದನ್ನೇನು ಅಷ್ಟ ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಆಮೇಲೆ ಬೆಳಗಾವದಿಂದ ಫೋನ್ ಮಾಡಕೈತ ಅನೇಕ ನೌಕರಸ್ಥರು, ಜಿಲ್ಲಾ ಮಧ್ಯವರ್ತಿ ಇಲ್ರಿ ಎಲ್ಲರಿಗೂ ಇಲ್ಲಿ ಫೋರ್ಸ್ ಮಾಡಿ ಕಿಶನ್ ಗಾಡಿ ಹೆಚ್ಚಿ ಹೋಗಿ ಅದನ್ನ ಸ್ಟ್ರೈಕ್ ಮಾಡ್ರಿ, ಮತ್ತ ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡ್ರಿ, ಅವ್ರ ಮನೆ ಮುಂದೆ ಹೋಗಿ ನೀವು ಪ್ರತಿಭಟನೆ ಮಾಡ್ರಿ, ಅವ್ರ ಮನೆ ಮುಂದೆ ಸತ್ಯಾಗ್ರಹ ಮಾಡ್ರಿ, ಎಲ್ಲಾ ಮೀಡಿಯಾದವ್ರು ನಾವು ಕಳಿಸ್ಕೊಡ್ತೀವಿ, ಅದು ರಾಜ್ಯ ತುಂಬಾ ಪ್ರಚಾರ ಆಗ್ಬೇಕು, ಅದನ್ನ ಈ ತರ ನೀವು ಮಾಡ್ಬೇಕು ಅಂತ ಅವ್ರನ್ನ ಎಲ್ಲರನ್ನು ಗಾಡಿ ಹತ್ತಿಸಿ ಒಳ್ಳೆಂದ ಅವ್ರು ಕೆಲವೊಬ್ರು ಹೇಳ್ರು, ಇದು ಅವ್ರವ್ರದ ಏನಾರ ವೈಯಕ್ತಿಕ ನಮ್ಮವ್ರ ಜಗಾಡಿ ಹೊರದೈತಿ, ಅವ್ರಿಗೆ ಹೋಗಿ ನಮಗೇನ್ ಸಂಬಂಧ ತಿಳಿಯೋದ, ನೀವು ಹೋಗ್ತೀವೋ ಇಲ್ಲ ಅಂತ ಕೇಳಿ ಫೋರ್ಸ್ ಮಾಡಿ ಅನೇಕ ಜನ ಕಳಿಸಿ. ಅಲ್ಲಿ ಬಂದ ಮೇಲೆ ಇಲ್ಲಿ ಗಣಪತಿ ಗುಡಿಯಾಗ ಕೊಡ್ರಿ. ಗಣಪತಿ ಗುಡಿಯಾಗನು ಕೆಲವೊಂದು ಜನ ಏನ್ ಹೇಳಿದ್ರು, ಇದು ವೈಯಕ್ತಿಕ ವಿಚಾರದೊಳಗ ನಮ್ಗೆ ಇನ್ನೇನ್ ಯಾಕೆ ಇದ್ರಾಗ ಬಳಸ್ಕೋತೀರಿ, ಇದಕ್ಕೆ ನಾವು ಎಲ್ಲರೂ ಕೂಡ ಮಾಡೋದು ಸರಿ ಅಲ್ಲ ಅಂತ. ಕೆಲವೊಬ್ರು ಏನ್ ಹೇಳಿದ್ರು, ಇಲ್ಲ ನಾವೆಲ್ಲರೂ ಒಕ್ಕಟ್ಟಾಗಿ ಇರ್ಲಿಲ್ಲ ಅಂದ್ರೆ ಮುಂದೆ ನಮ್ ಗತಿ ಏನ ಅಂತ ಒಬ್ರು ಅಂದ್ರೆ ಪ್ರಚೋದನೆ ಮಾಡ್ತಾರೆ. ಅದೆಲ್ಲ ಮಾಹಿತಿ ನಾ ಮಿನಿಟ್ ಎಲ್ಲ ನನಗ ನಮ್ಮವ್ರು ಏನ್ ನಿಂತಿರ್ತಾರೋ ಅವರೆಲ್ಲ ನಮಗೆ ಏನ್ ಆಗ್ತದೆ ಏನೆಲ್ಲ ಹೇಳ್ತಾರೆ.